ಗದಗ ಜಿಲ್ಲಾ ರೋಣ ತಾಲೂಕು ಹುನಗುಂಡಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರೋಣ ಹಾಗೂ ಹುನಗುಂಡಿ ಗ್ರಾಮದ ಅಂಗನವಾಡಿ ಕೇಂದ್ರ 73ರಲ್ಲಿ ಎಲ್ಕೆಜಿ ಯುಕೆಜಿ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿತು. ಪ್ರಾಸ್ತಾವಿಕವಾಗಿ ರೇಣುಕಾ ಎಸ್ ಚಂದ್ರಣ್ಣವರ್ ಮಹಿಳಾ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕರು ಮಾತನಾಡಿದರು. ಬಳಿಕ ಗದಗ ಜಿಲ್ಲಾ ಜಾಗೃತಾ ಸಮಿತಿ ದಿಶಾ ಸಮಿತಿಯ ಮಾಜಿ ಸದಸ್ಯ ಬಸವಂತಪ್ಪ ಎಚ್ ತಳವಾರ್ ಮಾತನಾಡಿದರು. ಪ್ರಾರಂಭದ ಉದ್ಘಾಟನಾ ಪ್ರಾರಂಭೋತ್ಸವದ ಸಮಾರಂಭದ ಉದ್ಘಾಟನೆ ಮಾಡಿದಂತ ಡಾಕ್ಟರ್ ಸಮ ಮಹಾಸ್ವಾಮಿಗಳವರೇ, ಸಮಾರಂಭದ ಕಾರ್ಯಕ್ರಮದ ಭಾಗವಹಿಸಿದಂತ ಬಿಗಾ ಮರ್ಸಪ್ಪಿ ಅವರೇ, ಗಂಗಾಧ ಮರ್ಸಪ್ಪಿ ಅವರೇ, ಎಸ್ ಗೌಡರವರೇ, ರೇಖಾಪುರನ್ ಅವರೇ, ರಾಜ್ಯ ಹಿರೇಮಠ ಅವರೇ, ಹಾಗೂ ಪಿ ಎಸ್ ಹಿರೇಮಠ ಅವರೇ, ಎಸ್ ಸಿ ಮುದೇಮಠ ಗುಳಪ್ಪನವರೇ, ಸಕ್ಕರೆ ಅವರೇ, ವಿನಾಯಕರ ಅವರೇ, ಗಡಿ ಅವರೇ, ಎಸ್ ಸಿ ಆರ್ ಅವರೇ, ಗೋವಿಂದಪ್ಪ ತಳವಾರ ಅವರೇ, ಮನೋಪತಿ ಅವರೇ, ಹಾಗೂ ಎಲ್ಲ ಬಂದಂತ ಅಂಗನವಾಡಿ ಕಾರ್ಯಕರ್ತರು. ಬಹಳ ನಮ್ಮ ಅಂಗನವಾಡಿ ಸುಪ್ರಭಾತರು ಈ ವಿಷಯ ನಮ್ಗೆ ಗೊತ್ತೇ ಇಲ್ಲ. ನಾವೆಲ್ಲ ಗದಗ ಜಿಲ್ಲಾ ತುಂಬಾ ಆರಾಡಿದ್ರು ನಮ್ಮ ವಿಷಯ ನಮ್ಗೆ ಗೊತ್ತಿದ್ದಲ್ಲ. ಎಲ್ಕೆಜಿ ಯುಕೆಜಿ ಆಯ್ತಂತ ನನ್ನ ಮುಂದೆ ಹೇಳಿದ್ದಲ್ಲ, 2 ದಿನ ಹೇಳಿದ್ರೆ ನಮ್ಗೆ ಯಾವ್ದಾಗಿ ಏನಪ್ಪ ಅಂದ್ರ 2-3 ದಿನ ಡ್ರೆಸ್ ಕೊಡ್ಸೋದು ಹೆಂಗ್ ಮಾಡೋದು ಅಂದ್ರೆ ನನಗೆ ಆಚಾರ ಆಯ್ತು. ನಾವು ಇಲ್ಲಿ ಅಡಿದ ಸುಪ್ರಭಾತರ ನೀವ ಕೂಡ್ಸರಿ ಯಾರ ತಿಂಡಿ ಕೊಡ್ತಾರ ಅಂತ ಹೇಳಿದಾಗ ಬಹಳ ಯಾರಾದ್ರೂ ಸುಪ್ರಭಾತರು ಬಹಳ ಶ್ರಮಪಟ್ಟರು. ಎಲ್ಲರೂ ತಿಂಡಿ ಕುಡಿಸಿ ಬಹಳ ಗ್ರಾಮದ ಹಿರಿಯರು ಯುವಕರು ತಮ್ಮ ಕೈಲಾದ ಮೆಟ್ಟಿಗೆ ಸಹಾಯ ಮಾಡ್ತಾರೆ. ಏನಪ್ಪ ಅಂದ್ರ ದನ ಕೊಡೋದು ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ, ಕೋಟಿ ಕೆಲಸ ಕೊಡುವಂತ ವ್ಯಕ್ತಿ ಇರುವುದಿಲ್ಲ. ಅದಕ್ಕೆ ದಯಮಾಡಿ ನಮ್ಮ ಕೂಡಿರ್ಬೋದು, ಗೋವಿಂದಪ್ಪ ತಳವಾರ ಇರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರ ಮಕ್ಕಳಿರ್ಬೋದು ಮತ್ತು ಗ್ರಾಮದ ಹಿರಿಯರೆಲ್ಲರೂ ಕೂಡಿಕೊಂಡು ಹೇಳಿ ಅಂಗನವಾಡಿ ಎಲ್ಕೆಜಿ ಕಾರ್ಯಕ್ರಮದಲ್ಲಿ ದಾನವಾಗಿ ಕೊಟ್ಟಿರಲ್ಲ, ನಮ್ಮ ಗ್ರಾಮದ ವತಿಯಿಂದ ಕೋಟಿ ಧನ್ಯವಾದ ಸೂಚನೆ. ಯಾಕಂದ್ರ ನಾವು ಜನರ ನಾವು ತಪ್ಪಿಸಬಾರ್ದು. ಅವರು ಉಪನಿರ್ದೇಶಕರು ಪದ್ಮಾವತಿ ಭೇಟಿಯಾಗಿ ನಾವು 7 ಜನಕ್ಕೆ ಒಂದು ಅಂಗನವಾಡಿ ನಾವು ಕೇಳಿದೆ. ನಾವು ಅವರು ನಿಮ್ದೇ ಹಳೆ ಕಟ್ಟಡ, ನಿಮ್ದೇ ಅಂಗನವಾಡಿ ಟೀಚರ್, ನಿಮ್ದೇ ಎಲ್ಲಾ ಖರ್ಚು ಎಲ್ಲ ನೀವು ಮಾಡೋದ, ಅದರಾಗ ಈ ಪಗಾರ ಹೆಚ್ಚಿಲ್ಲ ಇದೆಯಲ್ಲ ಅದರಾಗ ದುಡಿಸ್ಬೋದು ಅಂತ ಹೇಳಿದ್ರು. ಅದಕ್ಕೆ ದಯಮಾಡಿ ಗದಗ ಜಿಲ್ಲೆಯಲ್ಲಿ 75 ಅಂಗನವಾಡಿ ಕೇಂದ್ರಗಳು ಸ್ಥಾಪನೆ ಆಗ್ಯಾವ. ಹಂತವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಅಂಗನವಾಡಿಗಳು ಎಲ್ಕೆಜಿ ಯುಕೆಜಿ ಆಗ್ತವೆ. ದಯಮಾಡಿ ಅಂಗನವಾಡಿ ಕಾರ್ಯಕರ್ತರು ಯಾವುದೇ ರೀತಿಯಿಂದ ಸಂತೋಷದಿಂದ ನಿಮ್ಮ ಮೂಲ ಪುಸ್ತಕ ಯಾರ್ಯಾರ ಅಂಗನವಾಡಿ ಕಾರ್ಯಕರ್ತರು ಏನೇನು ತಮ್ಮ ಹಣ್ಣು ಯಾವ ಅಂಗನವಾಡಿ ಕಾರ್ಯಕರ್ತರು ಭೂತ ಸೌಲಭ್ಯ ಮಾಡ್ತೀರಿ ಅದಕ್ಕೆ ಪ್ರೋತ್ಸಾಹ. ಎಲ್ಲರೂ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಎಚ್ಚೇಶ್ವರ ಶ್ರೀಗಳು ಆಶೀರ್ವಚನ ದಯಪಾಲಿಸಿದ್ರು. ಗ್ರಾಮ ಪಂಚಾಯಿತಿ ಸದಸ್ಯರನ್ನೊಳಗೊಂಡಂತೆ ಗ್ರಾಮದ ಪ್ರಮುಖರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ರೈಸ್ ಆಫ್ ನ್ಯೂಸ್, ರೋಣ.